ಡಿಸಿಪ್ಲಿನ್ ಇದು ನಾವು ಸಿಸ್ಟಮ್ ಹಾಕೊಂಡ್ರೆ ಎಲ್ಲರಿಗೂ ಸಕ್ಸಸ್ ಆಗ್ತದೆ. BSN ಅತಿ ಸ್ಟ್ರಾಂಗಾಗಿ ಮಾಡೋದ್ರ ಮೂಲಕ ರಾಜ್ಯ ಮಟ್ಟ ಸಮಾವೇಶ ಮಾಡೋದಾದರೆ ಕರ್ನಾಟಕ ಇರ್ತಕ್ಕಂಥ 740 ತಾಲೂಕುಗಳು ನಾವು ಇಮಿಡಿಯೇಟಾಗಿ ತಾಲೂಕು ಬ್ರಾಂಚ್ಗಳು ಮಾಡಬೇಕು. ಒಂದು ತಾಲೂಕು ಕನಿಷ್ಠ 2 ಮೆಂಬರ್ ಲೈಫ್ ಮೆಂಬರ್ಸ್ ನಾವು ನೋಡ್ಕೋಬೇಕು. ಸೆಕೆಂಡ್ ಸ್ಟೇಜ್ದಲ್ಲಿ ಎಲ್ಲ ಜಿಲ್ಲಾಗಳು ಕನಿಷ್ಠ 5 ಮಂದಿ ಮೆಂಬರ್ಶಿಪ್ ಜಿಲ್ಲಾಗಳಿಗೆ ಮಾಡ್ಕೋಬೇಕು. ಇದು ಮೂರನೇದು. ಈಗಾಗಲೇ RSSನವರು ಸ್ಪೆಸಿಫಿಕ್ SC/ST ಹಾಸ್ಟೆಲ್ಗೆ ನುಗ್ಗಿ ನಮ್ಮ ಹುಡುಗರನ್ನ ಸಂಪೂರ್ಣ RSS ಕನ್ವರ್ಟ್ ಮಾಡಿಕೊಂಡು ಅವರಿಂದಲೇ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ವಿನಃ ಅಪ್ಪಿ ತಪ್ಪಿ ಜೈ ಅಂತ ಹೇಳಂತ ನೋಡ್ಕೊಳ್ಲಿಕ್ಕಂತಾರ. ಅಂದಮೇಲೆ ಅಂಬೇಡ್ಕರ್ ಋಣದಲ್ಲಿ ಮುದಕ್ಕಂಥ ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಿರ್ತಕ್ಕಂಥ ವಿದ್ಯಾರ್ಥಿಗಳು ಜೈ ಭೀಮ್ ಹೇಳೋ ಬದಲಾಗಿ ಶ್ರೀರಾಮ್ ಅಂತ ಹೇಳೋದನ್ನು ತಪ್ಪಿಸ್ಬೇಕಂತಂದರೆ ತಿಪ್ಪೇಸ್ವಾಮಿ ಹೇಳಿದಾಗ ನಾವು ಪ್ರತಿ ಒಂದು ಸಂಡೇ ನಾವು ಯಾವ್ಯಾವ ಹಾಸ್ಟೆಲ್ಗಳಿಗೆ ಹೋಗಿ ಅಟ್ಲೀಸ್ಟ್ SC/ST ಹುಡುಗರು ಒಂದು ಕಡೆಗೆ ಕೂಡಿಸಿ ಯು ಆರ್ 100% ಬೆನಿಫಿಷರಿ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನೀವು ಅನ್ನದ ಋಣ ತೀರಿಸಬೇಕು, ಬಾಬಾ ಸಾಹೇಬ್ ಕೊಟ್ಟ ದಮ್ಮನ್ನು ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ಆ ಯಂಗ್ ಮೈಂಡ್ಸನ್ನು ನಾವು ಪ್ರಿಪೇರ್ ಮಾಡೋದ್ರ ಮೂಲಕ ಆ ತಾಲೂಕಾ ಮಟ್ಟದಾಗ ಅವ್ರನ್ನ ನಾವು ಸೋಲ್ಜರ್ಸ್ ಇಂದ ನೇಮ ಸಮತಾ ಸೈನಿಕ ದಳ ಅವ್ರನ್ನ ನಾವು ತಯಾರು ಮಾಡಿಕೊಂಡ್ರೆ ನಮಗೆ ಅವ್ರ ಗ್ರೌಂಡ್ ಬೇಸ್ ವರ್ಕರ್ ಆಗಿಬಿಡ್ತಾರೆ. ಸೊ ಅವ್ರಿಗೆ ನಾವು ಟ್ರೈನಿಂಗ್ ಕೊಡೋದ್ರ ಮೂಲಕ ಅವ್ರಿಗೆ ನಾವು ಎಲ್ಲ ಇಲ್ಲಿ ಪ್ರಜ್ಞೆ ಮಾಡೋದು ಮಾಡಿಬಿಟ್ರೆ ತಾಲೂಕಾ ಬಾಡಿ ಸೌಂಡ್ ಆಗಿಬಿಡ್ತಾವೆ. ಇನ್ನು ಕೋರ್ ಸ್ಟೇಟಸ್ ತಾವು ಸರ್ ಹೇಳಿದಂಗೆ ನಾವು ಹೋಬಳಿಗೆ ಹೋಗಬೇಕು. ಹೋಬಳಿ ಹಿಂಗೆ ನಾವು ಸ್ಟೇಜ್ ವೈಸ್ ಮಾಡ್ಕೊತ ಹೋಗಿಬಿಟ್ರೆ ಅದಕ್ಕೆ ನಾವು ಸಿಸ್ಟಮ್ಟಿಕಲಿ ಇನ್ನೂ 1 ತಿಂಗಳು ಜಾಸ್ತಿ ತೊಗೊಂಡ್ರೂ ಚಿಂತೆ ಇಲ್ಲ. ಸಿಸ್ಟಮ್ಟಿಕಲಿ BSN ತಾಲೂಕಾ ಹಂತದಿಂದ ಜಿಲ್ಲಾ ಹಂತದಿಂದ ರಾಜ್ಯ ಮಟ್ಟದವರೆಗೂ ಒಂದು ಬೇಸ್ ಹಾಕಿಬಿಟ್ರೆ ನನ್ನ ಪ್ರಕಾರ ಕನಿಷ್ಠ ಪಕ್ಷ ರಾಜ್ಯ ಮಟ್ಟದ 50,000 BSF ವರ್ಕರ್ ಸ್ಟ್ರಾಂಗ್ BSF ವರ್ಕರ್ ವಿತ್ ರಿಸೋರ್ಸ್ ಪರ್ಸನ್ನಾಗಿ ಡೆವಲಪ್ ಆದರೆ ನಾವು ಕರ್ನಾಟಕ ಇರ್ತಕ್ಕಂಥ 1,50,000 ನೌಕರರಾಗ ಭಾಗಿಯಾಗಿ ಮಾಡಿಕೊಂಡು ವ್ಯವಸ್ಥಿತವಾಗಿ ಬೆಳೆಸಿದರೆ ನಾವು 100% BS ಆಗಿರೋದು ಸಕ್ಸಸ್ ಆಗ್ತೀವಿ. ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ತೀವಿ. ಮೈಸೂರು ಪ್ರೋಗ್ರಾಮ್ ಸಕ್ಸಸ್ ಆಗಿ ನಮ್ಮದು ಸುಮಾರು ಬಾಯ್ದ ಸರ್ ತಮ್ಗೆ ಗೊತ್ತಿಲ್ಲ, ನಾವು ಭಾಳ ಹಿಡನಾಗಿ ವರ್ಕ್ ಮಾಡಿದ್ದೀವಿ. ಸುಮಾರು ಉತ್ತರ ಕನ್ನಡದ 1000 ಜನ ಬಂದಿದ್ವಿ. ನೀವು ಹೇಳ್ದಂಗೆ ಎಲ್ಲನೂ ಮಾಡಿದ್ದೀವಿ. ನಾವು 3-4 ಅಲ್ಲೇ ಕ್ಯಾಂಪನ್ನು ಕೂಡ ಹಾಕಿದ್ದೀವಿ. ಸೊ ಹೀಗಾಗಿ ಯಾರು ಕಮಿಟೆಡ್ ಅದೆಲ್ಲ ಅಂಥವ್ರನ್ನ ತಯಾರು ಮಾಡೋದ್ರ ಮೂಲಕ ನಮ್ಗೆ ಶೋ ಮೇಕರ್ಸ್ ಬೇಡ, ನಮಗೆ ಪದವಿಗಳು ಬೇಡ, ನಮಗೆ ಹುದ್ದೆಗಳು ಬೇಡ, ನಮಗೆ ವಿನಯಪುರಗಳು ಬೇಡ. ಓನ್ಲಿ ಶುಡ್ ಬಿ ಕಮಿಟೆಡ್ ಅಂಬೇಡ್ಕರೈಟ್ ಆ್ಯಂಡ್ ಬುದ್ಧಿಸ್ಟ್ ಅಂಥವ್ರು ನಾವು 10 ಮಂದಿ ಮಾಡಿದ್ರೆ ಚಿಂತೆ ಇಲ್ಲ. ಅವ್ರನ್ನ ತಯಾರು ಮಾಡಿದರೆ ವೆರಿ ಶಾರ್ಟ್ ಪೀರಿಯಡ್ ನಾವು ನ್ಯಾಷನಲ್ ಲೆವೆಲ್ದಾಗ ಮೂವ್ ಆಗ್ತಕ್ಕಂಥ ತಾಕತ್ತು ತಾಳ್ಮೆ ಜನ ನಮ್ಮ ಹತ್ರ ಇದೆ. ಬಟ್ ಅದು ಡೈವರ್ಟ್ ಆಗ್ತದೆ ಡ್ಯೂ ಟು ಲ್ಯಾಕ್ ಆಫ್ ದಿ ಟ್ರೈನಿಂಗ್ ಆ್ಯಂಡ್ ಲ್ಯಾಕ್ ಆಫ್ ದಿ ಮ್ಯಾಟರ್ಸ್. ಸೊ ನಾವಿಲ್ಲಿ ಕೂತಕ್ಕಂಥ ಎಲ್ಲ ಪ್ರಜ್ಞಾವಂತರು, ಬುದ್ಧಿವಂತರು, ಅಧಿಕಾರಸ್ಥರು, ಆಮೇಲೆ ಕಂಪ್ಲೀಟ್ ಬುದ್ಧಿಸ್ಟು ನಾವಿನ್ನು ಸೀರಿಯಸ್ ಇಟ್ಕೊಂಡು ನಮ್ಮ ಲೆವೆಲ್ದಲ್ಲೇ ಇದನ್ನು ಗ್ರೌಂಡ್ ಲೆವೆಲ್ ಸಿಸ್ಟಮ್ ಟ್ರೈನ್ ಯುವರ್ ಬ್ರೈನ್ ಅನ್ನೋಂಗೆ ಒಂದು ಫೋರಮ್ ಹಾಕೊಂಡು ಮಾಡಿದ್ರೆ 100% ಸಕ್ಸಸ್ ಆಗ್ತೀವಿ. ಇತ್ತೀಚಿನ ಸರ್ಕಾರದ ತೀರ್ಮಾನ ಪ್ರಕಾರ ಕನ್ನಡದಲ್ಲಿ 24% ಇದೀವಿ. ಆ 24% ನಾವು 10% ಗ್ಯಾದರ್ ಮುಗಿದ್ರೆ ಸಾಕು, ನಾವು ಎಲ್ಲದ್ರಾಗ ಸಕ್ಸಸ್ ಆಗ್ತೀವಿ. ಜೈ ಭೀಮ್, ಜೈ ಭಾರತ್. ನಾವು ಮೊದಲು ನಮ್ಮ ಮಕ್ಕಳಿಗೆ ದಮ್ಮವನ್ನು ಕೊಡುವಂತ ಕೆಲಸ ಮಾಡೋಣ ಸರ್. ನೀವು ಅರ್ಥನೆ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳಿರೋದು ನಮ್ಮ ಟೀಚರ್ಗಳನ್ನ ನಮ್ಮವರೇ ಬರಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ ಸರ್ ಪ್ಲೀಸ್. ನಮ್ಮ ಒಬ್ಬರು ಶಿಕ್ಷಕರು ಯಾಕ್ರಿ ಸರ್ ಏನಿಲ್ಲ ಸರ್, ಅದು ಅಂದ್ರೆ ಅವ್ರಿಗೆ ತಿಳಿ ಹೇಳ್ಬೇಕಾಗಿದೆ ಸರ್ ಅಷ್ಟೇ. ಸರ್ ಸ್ವಾತಂತ್ರ್ಯ ದಿನಾಚರಣೆ ದಿನ ಬಾಬಾ ಸಾಹೇಬ್ ಫೋಟೋ ಇಟ್ಟಿಲ್ಲ ಯಾಕ್ರಿ ಅಂತ ನಾನು ರಿಟೈರ್ಡ್ ಆಗಿರೋರು ನಮ್ಮ ಟೀಚರ್ನ ಪ್ರಶ್ನೆ ಮಾಡಿದ್ದಕ್ಕೆ ಆದೇಶ ಇಲ್ಲ ಅಂದ್ರು. ಇಂಥವ್ರು ಇರುವಾಗ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಎರಡನೇದು ಸರ್, ಎರಡನೇದು ಮನೆಗಳಲ್ಲಿ ನಾವು ದಮ್ಮ ದೀಪೋತ್ಸವ ಕಾರ್ಯಕ್ರಮವನ್ನ ಮಾಡಬೇಕು. ಮಾಡಿ ಆಚರಣೆಗಳ ಮೂಲಕ ದಮ್ಮವನ್ನ ಜೀವಂತವಾಗಿಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಸರ್. ಕರೀರಿ, ಪ್ರತಿಯೊಂದು ಮನೆಯಲ್ಲೂ ದಮ್ಮ ದೀಪೋತ್ಸವ ಕಾರ್ಯಕ್ರಮ ಮಾಡಿ, ಬಂಧುಗಳನ್ನ ಆಹ್ವಾನ ಮಾಡಿ. ಹೌದು ಸರ್, ಆಹ್ವಾನ ಮಾಡಿ. ಅವ್ರು ಕೇಳ್ತಾರ ಬಿಡ್ತಾರ ಅಲ್ಲಿ ಇರ್ಲಿ, ಅವತ್ತು ನೋಡ್ಲಿ. ನಮ್ಮ ಆಚರಣೆಗಳನ್ನ ಅವ್ರು ನೋಡುವ ಮೂಲಕ ನಾವು ದಮ್ಮವನ್ನ ಜೀವಂತವಾಗಿ ಇಡಬಹುದು. ಯಾಕಂದ್ರೆ ಇವತ್ತು ನಾವು ಬೇರೆಯವರನ್ನ ನೋಡಿ ಕಲಿಯೋದು ಸಾಕಷ್ಟಿದೆ, ಹೌದಲ್ಲ ಸರ್? ಸೊ ಹಾಗಾಗಿ ದಮ್ಮ ದೀಪೋತ್ಸವ ಕಾರ್ಯಕ್ರಮಗಳನ್ನು ಪ್ರತಿ ಮನೆಗಳಲ್ಲಿ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಕರೆಯೋಣ. ಕರೆದು ದಮ್ಮವನ್ನ ಆ ಮೂಲಕ ಪ್ರಚಾರ ಹೌದು ಸರ್. ಸೊಸೈಟಿ ಆಫ್ ದ ಪಿಲ್ಲರ್ ಅಷ್ಟೇ. ಅವ್ರ ಅನುಭವಗಳ ಮಾತುಗಳಿವೆಯಲ್ಲ, ಅದನ್ನ ಗಮನದಲ್ಲಿ ಇಟ್ಟು ಕೇಳಿ. ಆ ಕಡೆ ಈ ಕಡೆ ಎಲ್ಲ ಯಾಕೆ ಮಾತಾಡ್ತೀರಿ ನೀವು? ಅನುಭವದ ಮೇಲೆ ಮಾತಾಡ್ತಿರೋದು. ಅವರು ಸೊಸೈಟಿ ಆಫ್ ದ ಬೇಸ್ ಅಂತ
ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರ ಎಲ್ಲರೂ ಅಭಿಪ್ರಾಯ ಒಬ್ಬೊಬ್ಬರೇ ಬರ್ತಾ ಇದೀವಿ. ನಮ್ಮ ಪತ್ನಿಯವ್ರ ಅಂದರೆ ಹೆಂಡತಿಯರನ್ನ ಕರ್ಕೊಂಡು ಜೊತೆಗೆ ನಮ್ಮ ಕುಟುಂಬ ವರ್ಗ ಇಬ್ಬಿಬ್ರು. ಈಗ ನಾನು ಒಬ್ಬ ಬಂದಿದ್ದೀನಿ, ನನ್ನ ಹೆಂಡತಿ ಕರ್ಕೊಂಬಂದ್ರೆ ಇಬ್ಬರು, ಇನ್ನಿಬ್ಬರು ಮಕ್ಕಳು 4 ಜನ ಆಯಿತು. ಅಂದರೆ ನನ್ನ ಕುಟುಂಬದಲ್ಲಿ 4 ಜನ ಆದರೆ 100 ಜನ ಬಂದರೆ 400 ಜನ ಆಗ್ತದೆ ಸರ್. ಅದೇ ಥರ ಹೆಚ್ಚಿಗೆ ಆದರೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಾವು ಸಪೋರ್ಟ್ ಆಗ್ತೀವಿ ಅಂತ ಕುಟುಂಬ ಪರಿಹಾರ ಸಮೇತ ಬರಬೇಕು ಅಂತ ನಾನು. ಯಾಕಂದ್ರೆ ನಮ್ಮದು BSI ನಾವು ಬುಕ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾಕಂದ್ರೆ ಧಮ್ಮ ಪ್ರಚಾರ ನಾವು ಮಾಡುವುದು, ಬೇರೆಯವರಲ್ಲ. ಯಾಕಂದ್ರೆ ಅವರೆಲ್ಲ ಸ್ವಲ್ಪ ಇಟ್ಕೊಳ್ತಾರೆ, ಬುದ್ಧಾನಿಸಮ್ ಓದ್ಬಿಟ್ಟು ಇಟ್ಕೊಂಡ್ಬಿಡ್ತಾರೆ, ಆಚರಣೆ ಮಾಡಲ್ಲ. ವಿ ವಾಂಟ್ ಟು ಸ್ಪ್ರೆಡ್ ದ ಬುದ್ಧಾನಿಸಮ್ ಇನ್ ಅವರ್ ಆರ್ಗನೈಸೇಷನ್. ಬುದ್ಧಾನಿಸಮ್ book want to be in our organization authentically. Now there is a lot of Buddhism is there. It's all in the mix. There is a lot additionally they added something, but we want to put it in the Buddhism in printed in the BSI only. It's not from the central committee. And second, we need all the certificates in the local language. All the certificates in the local language. We want all the certificates in the local language. English ಆಗುತ್ತೆ. Because our government people the last local language local language must. And third one, all the communication from central committee to state committee, it's want to be in English and local language. We have published in English. English. Only one southern state. It's because we want to, when spreading the Buddhism, Baba Sahib Buddhism, we want to spread Buddhism only, not in other Buddhism. Please, my humble request.